ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಈ ವರ್ಷದ ಶ್ರಾವಣ ಮಾಸದ ಮೊದಲನೇ ಹಬ್ಬ ಅಂದರೆ ನಾಗರ ಪಂಚಮಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಆಗಸ್ಟ್ 17ನೇ ತಾರೀಕು ಸೋಮವಾರ ನಾಗರ ಪಂಚಮಿಯನ್ನು ಆಚರಣೆ ಮಾಡಲಾಗ್ತಾ ಇದೆ. ಕೆಲವು ಕಡೆ ನಾಗ ಚತುರ್ಥಿ ಅಂತ ಹೇಳಿ 16ನೇ ತಾರೀಕು ಭಾನುವಾರ ಕೂಡ ಆಚರಣೆ ಇದ್ದೇ ಇರುತ್ತೆ. ಹಾಗಾಗಿ ಭಾನುವಾರ, ಸೋಮವಾರ ಮತ್ತು ಮಂಗಳವಾರ ಷಷ್ಠಿ ಇರುತ್ತೆ. ಈ ಮೂರೂ ದಿನ ಕೂಡ ಆಚರಣೆ ಮಾಡಬಹುದು. ನಿಮ್ಮ ಪೀರಿಯಡ್ಸ್ ಡೇಟ್ಗಳನ್ನು ನೋಡಿಕೊಂಡು ನೀವು ಭಾನುವಾರ ಅಥವಾ ಸೋಮವಾರ ಅಥವಾ ಮಂಗಳವಾರ, ಚತುರ್ಥಿ, ಪಂಚಮಿ, ಷಷ್ಠಿ ಇರುತ್ತೆ. ಇಂಥ ದಿನಗಳಲ್ಲಿ ನಾಗರ ಪೂಜೆಯನ್ನು ಮಾಡಬಹುದು. ಆದರೆ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ನಮಗೆ ಪದ್ಧತಿ ಇಲ್ಲ, ಮಾಡಲ್ಲ ಅಂತ ಅನ್ನಕ್ಕೆ ಹೋಗಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಜೀವನದಲ್ಲಿ ಬರುವಂಥ ನಾನಾ ರೀತಿಯ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು, ಮಕ್ಕಳ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ ಮತ್ತು ಚರ್ಮಕ್ಕೆ ಸಂಬಂಧಪಟ್ಟಂಥ ಎಂಥದೇ ಸಮಸ್ಯೆಗಳಾಗಿರಲಿ, ನರಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿರಲಿ, ನಾಗರ ಪೂಜೆ ಮಾಡೋದ್ರಿಂದ ಎಂಥದೇ ಸಮಸ್ಯೆ ಇದ್ದರೂ, ದೋಷಗಳಿದ್ರೂ ನಿವಾರಣೆ ಆಗುತ್ತೆ. ಅದರಲ್ಲೂ ಸೋಮವಾರ ತುಂಬಾ ವಿಶೇಷ ಅಂತ ಹೇಳಲಾಗತ್ತೆ ನಾಗರ ಪೂಜೆಗಳಿಗೆ. ಇದೇ ಸೋಮವಾರ ನಾಗರ ಪಂಚಮಿ ಇದೆ. ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಈ ಪಂಚಮಿ ಹಬ್ಬವನ್ನು ಸರಳವಾಗಾದರೂ ಆಚರಣೆ ಮಾಡಿ. ಪದ್ಧತಿ ಇರೋರು ಶಾಸ್ತ್ರದ ಪ್ರಕಾರ ಆಚರಣೆ ಮಾಡ್ತಾರೆ. ಪದ್ಧತಿ ಇಲ್ಲದೆ ಇರೋರು ಯಾವ ರೀತಿ ಸರಳವಾಗಿ ಪೂಜೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. ಹಾಗೆಯೇ ಪೂಜೆಯ ಸಮಯ ಕೂಡ ತಿಳಿಸಿದ್ದೀನಿ. ಮತ್ತು ಯಾವ ರೀತಿ ಆಚರಣೆ ಮಾಡಬೇಕು, ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅದೆಲ್ಲನೂ ಕೂಡ ವಿವರವಾಗಿ ಸರಳವಾಗಿ ತಿಳಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ದಿನ ನಾಗರ ಕಲ್ಲಿಗೆ ಅಥವಾ ಹುತ್ತಕ್ಕೆ ಹಾಲೆರೆಯೋದು, ಪೂಜೆ ಮಾಡೋದು ತುಂಬ ವಿಶೇಷ. ಸರ್ಪದೋಷ ಮತ್ತು ಕಾಳಸರ್ಪದೋಷದಿಂದ ಮುಕ್ತಿ ಪಡಿಬೇಕು ಅಂತಂದರೆ ಈ ನಾಗರ ಪೂಜೆಯನ್ನು ಮಾಡಲೇಬೇಕು. ಅಷ್ಟೇ ಅಲ್ಲದೆ ನಾಗದೇವತೆಗಳು ಶಿವನ ಗಣಗಳಾಗಿರೋದ್ರಿಂದ ಈ ಪೂಜೆ ಮಾಡೋದ್ರಿಂದ ಶಿವನ ಅನುಗ್ರಹ ಕೂಡ ನಮಗೆ ಸಿಗುತ್ತೆ. ಈ ದಿನದ ಪೂಜೆ ಸಮಯ ಬೆಳಗ್ಗೆ 5:30ರಿಂದ 8:30 ಒಳಗಾಗಿ ಪೂಜೆ ಮಾಡಬೇಕು. ಆದಷ್ಟು ಸೂರ್ಯೋದಯಕ್ಕಿಂತ ಮೊದಲೇ ಪೂಜೆ ಮುಗಿಸಿದ್ರೆ ತುಂಬ ಒಳ್ಳೆಯದು. ಆದರೆ ಮನೆಯಲ್ಲೆಲ್ಲ ಸಿದ್ಧತೆ ಮಾಡಿಕೊಂಡು ಜೋಡಿಸ್ಕೊಂಡು ಹೋಗಿ ಪೂಜೆ ಮಾಡೋಷ್ಟೊತ್ತಿಗೆ ಸ್ವಲ್ಪ ತಡ ಆಗುತ್ತೆ ಅಂತ ಅನ್ನೋರು ಬೆಳಗ್ಗೆ 8:30 ಒಳಗಾಗಿ ಮಾಡಬಹುದು. ಆಮೇಲೂ ಕೂಡ 10 ಗಂಟೆ 11 ಗಂಟೆ ತನಕನೂ ಮಾಡೋರು ಮಾಡ್ತಾ ಇರ್ತಾರೆ. ಯಾಕಂದರೆ ಈ ದಿನ ತುಂಬಾ ವಿಶೇಷ, ಅವರವ್ರದ್ದೇ ಸಂಪ್ರದಾಯದ ಪ್ರಕಾರ ಮಾಡ್ತಾ ಇರ್ತಾರೆ. ಹಾಗಾಗಿ ಆದಷ್ಟು 8:30 ಒಳಗಡೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಆಗಲಿಲ್ಲ ಅನ್ನೋರು 11 ಗಂಟೆ ಒಳಗಾದರೂ ಮಾಡಬೇಕು. ಅದಕ್ಕೂ ಮೇಲೆ ಮಧ್ಯಾಹ್ನದ ಸಮಯದಲ್ಲಿ ನಾಗರ ಪೂಜೆಗಳನ್ನು ಮಾಡಬಾರ್ದು. ಮತ್ತು ಸಂಜೆ ಕೂಡ ನಾಗರ ಕಲ್ಲಾಗಿರ್ಬೋದು, ಮರಗಳಾಗಿರ್ಬೋದು, ಅಂದರೆ ಪೂಜೆ ಮಾಡುವಂಥ ಮರ, ಅರಳಿ ಮರ ಮತ್ತು ಬನ್ನಿ ಮರ, ಬೇವಿನ ಮರ ಇಂಥದ್ದೆಲ್ಲ ಮುಟ್ಟಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಆದಷ್ಟು ಬೆಳಗ್ಗೆನೇ ಈ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಹಾಗೆ ಈ ದಿನ ಉಪವಾಸ ಇದ್ದರೆ ತುಂಬ ಒಳ್ಳೆಯದು. ಪೂರ್ತಿ ದಿನ ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ಒಪ್ಪತ್ತು ಉಪವಾಸ ಮಾಡಬಹುದು. ಒಪ್ಪತ್ತು ಅಂದರೆ ಬೆಳಗ್ಗೆ ನೀವು ಪೂಜೆ ಎಲ್ಲ ಆಗೋ ತನಕ ಒಂದು ತೊಟ್ಟು ನೀರು ಕೂಡ ಕುಡಿಬಾರ್ದು, ಕಾಫಿ ಟೀನೂ ಕುಡಿಬಾರ್ದು. ಹಾಗೆಯೇ ಮಡಿಯಾಗಿ ಸ್ನಾನ ಎಲ್ಲ ಮಾಡಿಕೊಂಡು ಮಡಿ ಬಟ್ಟೆಗಳನ್ನ ಉಟ್ಕೊಂಡು ಮನೇಲಿ ಪೂಜೆ ಮುಗಿಸಿ ನಾಗರ ಪೂಜೆಗೆ ಬೇಕಾಗಿರೋಂಥ ಸಾಮಗ್ರಿಗಳನ್ನೆಲ್ಲ ಸಿದ್ಧ ಮಾಡಿಕೊಂಡು ನೀವು ನಾಗರ ಕಲ್ಲ ಹತ್ರ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದ ಮೇಲೇ ನೀರು ಕುಡಿಯೋದು, ಕಾಫಿ ಟೀ ಕುಡಿಯೋದು ಈ ರೀತಿ ಮಾಡಬೇಕು. ಅದಾದ ಮೇಲೆ ಮಧ್ಯಾಹ್ನ ಅಡುಗೆ ಮಾಡಿಕೊಂಡು ಎಲೆಯಲ್ಲಿ ಊಟ ಮಾಡಬೇಕು. ಬಾಳೆ ಎಲೆ ಅಥವಾ ಮುತ್ತುಗದ ಎಲೆ, ಈ ರೀತಿ ಎಲೆಯಲ್ಲಿ ಊಟ ಮಾಡಿದ್ರೆ ಇನ್ನು ರಾತ್ರಿಗೆ ಏನು ಕೂಡ ತಿನ್ನೋ ಹಾಗಿಲ್ಲ. ಫಲಹಾರ ಅಥವಾ ಒಂದು ಗ್ಲಾಸ್ ಹಾಲು ಈ ರೀತಿ ಏನಾದರೂ ತೊಗೋಬೋದು. ಮಧ್ಯದಲ್ಲಿ ನಿಮಗೆ ಅಭ್ಯಾಸ ಇರೋರು ಬೇಕಾದರೆ ಕಾಫಿ ಟೀಯನ್ನು ಕುಡಿಬೋದು. ಈ ರೀತಿ ಒಪ್ಪತ್ತು ಉಪವಾಸ ಮಾಡ್ಬೋದು. ಅಥವಾ ದಿನಪೂರ್ತಿ ಉಪವಾಸ ಇರ್ತೀರಾ ಅಂತಂದರೆ ಈಗ ಏಕಾದಶಿಗಳಲ್ಲಿ, ಸಂಕಷ್ಟಹರ ಚತುರ್ಥಿಗಳಲ್ಲಿ ಯಾವ ರೀತಿ ನೀವು ಉಪವಾಸ ಮಾಡ್ತೀರೋ ಆ ರೀತಿಯೇ ಮಾಡಬಹುದು. ಹಾಲು, ಹಣ್ಣು, ಜ್ಯೂಸು ಈ ಥರ ತೊಗೊಂಡು ಕೂಡ ಪೂರ್ತಿ ಉಪವಾಸನ ಮಾಡಬಹುದು. ಆದರೆ ತುಂಬ ಒಳ್ಳೆಯದು ನಾಗರ ಪೂಜೆಗಳನ್ನು ಮಾಡಬೇಕು. ಷಷ್ಠಿ ಪೂಜೆ, ಈ ರೀತಿ ನಾಗರ ಪಂಚಮಿ ಆಚರಣೆ ಪ್ರತಿಯೊಬ್ಬರು ಕೂಡ ಮಾಡಬೇಕು. ಮನೆಯವ್ರಿಗೆ ಎಲ್ಲರೂ ಬರೋದಿಲ್ಲ ಜೊತೆಯಲ್ಲಿ ಅಂತ ಅಂದರೆ ಯಾರಾದರೂ ಒಬ್ಬರೇ ಹೋಗಿ ಪೂಜೆ ಮಾಡ್ಕೊಂಡು ಬರ್ಬೋದು. ಮನೇಲಿ ಒಬ್ಬರು ಮಾಡಿದ್ರೂ ಕೂಡ ಅದರ ಫಲ ಮನೆಯವರೆಲ್ರಿಗೂ ಕೂಡ ಸಿಗುತ್ತೆ. ಹಾಗಾಗಿ ಈ ದಿನ ಏನಾದರೂ ಅಕಸ್ಮಾತ್ ನೀವು ಇರುವಂಥ ಜಾಗದಲ್ಲಿ ಹತ್ತಿರದಲ್ಲಿ ಅಶ್ವತ್ಥಕಟ್ಟೆ, ನಾಗರಕಲ್ಲು ಇದ್ಯಾವುದೂ ಇಲ್ಲ, ದೇವಸ್ಥಾನಗಳಿಲ್ಲ ಅಂತ ಅನ್ನೋರು, ಮತ್ತು ಮನೆಯಲ್ಲಿ ಕೆಲವರು ಬೆಳ್ಳಿ ನಾಗರ ಅಥವಾ ಹಿತ್ತಾಳೆ ನಾಗರನ್ನು ಇಟ್ಕೊಂಡಿರ್ತಾರೆ, ಅಂಥವರು ಕೂಡ ಮನೆಯಲ್ಲೇ ಪೂಜೆ ಮಾಡ್ಬೋದು. ಅಥವಾ ಈ ರೀತಿ ಮನೆಯಲ್ಲಿ ಬೆಳ್ಳಿ ಅಥವಾ ಹಿತ್ತಾಳೆ ನಾಗರು ಇಲ್ಲ, ಮನೆ ಹತ್ತಿರದಲ್ಲಿ ನಾಗರ ಕಲ್ಲುಗಳು ಇಲ್ಲ, ದೇವಸ್ಥಾನಗಳಿಲ್ಲ ಅಂತ ಅನ್ನೋರು ಮನೆಯಲ್ಲೇ ಶಿವನ ಪೂಜೆ ಮಾಡೋದು, ಶಿವನ ಮಂತ್ರಗಳನ್ನು ಪಠನೆ ಮಾಡೋದು, ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಈ ದಿನ ಯಥಾಶಕ್ತಿ ಏನಾದರೂ ಸರಿ ದಾನವನ್ನು ಮಾಡುವಂಥದ್ದು ಕೂಡ ನೀವು ನಾಗದೇವತೆ ಪೂಜೆ ಮಾಡಿದಂಥ ಫಲವನ್ನು ತಂದುಕೊಡುತ್ತೆ. ಅಷ್ಟೇ ಅಲ್ಲದೆ ಈ ದಿನ ಮಾಡುವಂಥ ಪೂಜೆಗಳಿಗೆ ವಿಶೇಷ ಫಲಗಳು ಕೂಡ ಸಿಗುತ್ತೆ. ಬನ್ನಿ ಈಗ ಪಂಚಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಹಾಗೆ ನಾಗರ ಪೂಜೆಗೆ ಏನೆಲ್ಲ ವಸ್ತುಗಳನ್ನು ಸಿದ್ಧತೆ ಮಾಡ್ಕೋಬೇಕು, ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋಂಥ ಸರಳವಾದ ವಿಧಾನ ಕೂಡ ತಿಳಿಸ್ಕೊಡ್ತೀನಿ.
ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ ಆಗಸ್ಟ್ 16ನೇ ತಾರೀಕು ಸಂಜೆ 4:50 ಪ್ರಾರಂಭ ಆಗುತ್ತೆ. ಮಾರನೇ ದಿನ 17ನೇ ತಾರೀಕು ಸಂಜೆ 5 ಗಂಟೆ ತನಕ ಇರುತ್ತೆ. ಆನಂತರ ಷಷ್ಠಿ ಪ್ರಾರಂಭ ಆಗುತ್ತೆ. ಹಾಗಾಗಿ ಪಂಚಮಿ ದಿನ ಅಂದರೆ ಸೋಮವಾರ 17ನೇ ತಾರೀಕು ಯಾರಿಗೆಲ್ಲ ಪೂಜೆ ಮಾಡೋದಕ್ಕಾಗಲಿಲ್ಲ ಅನ್ನೋರು ಮಂಗಳವಾರ ಕೂಡ ಮಾಡ್ಬೋದು. ಷಷ್ಠಿ ಇರುತ್ತೆ. ಹಾಗಾಗಿ ಭಾನುವಾರ, ಸೋಮವಾರ ಅಥವಾ ಮಂಗಳವಾರ ಈ 3 ದಿನ ಕೂಡ ನಾಗರ ಪೂಜೆಗಳನ್ನು ಮಾಡ್ಬೋದು. ಮತ್ತು ಇನ್ನೊಂದು ಹೇಳ್ತೀನಿ, ಪೀರಿಯಡ್ಸ್ ಆಗಿ 6 ದಿನ ಕಂಪ್ಲೀಟ್ ಆಗಿರಬೇಕು ಅಥವಾ 5 ದಿನ ಕಂಪ್ಲೀಟ್ ಆಗಿ 6ನೇ ದಿನ ಅಥವಾ 7ನೇ ದಿನ ಆಗಿದರೆ ಮಾತ್ರ ನಾಗರ ಪೂಜೆಗಳನ್ನ ಮಾಡಿ. ದಯವಿಟ್ಟು ಕಮೆಂಟ್ಸಲ್ಲಿ 3 ದಿನ ಆಗಿದೆ, 4 ದಿನ ಆಗಿದೆ, ಮಾಡ್ಬೋದಾ ಅಂತ ದಯವಿಟ್ಟು ಕೇಳಬೇಡಿ. ಅಕಸ್ಮಾತ್ ಏನಾದರೂ ಇವತ್ತು ಮಾಡೋಕ್ಕಾಗಲಿಲ್ಲ ಅಂತ ಅನ್ನೋರು ಹುಣ್ಣಿಮೆ ದಿನ ಮಾಡ್ಬೋದು ಅಥವಾ ಹುಣ್ಣಿಮೆ ಆದಮೇಲೆ ಬರೋವಂಥ ಮುಂದಿನ ಷಷ್ಠಿ ಆವಾಗಲೂ ಕೂಡ ಮಾಡ್ಬೋದು. ಆದರೆ ಈ ದಿನ ತುಂಬಾ ವಿಶೇಷವಾಗಿದೆ. ಹಾಗಾಗಿ ಯಾರಿಗೆಲ್ಲ ಸಾಧ್ಯವಾಗುತ್ತೋ ಮಾಡಿ. ನಿಮ್ಮ ಮನೇಲಿ ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳು ಯಾರಿಗಾದ್ರೂ ಮದುವೆ ಇನ್ನೂ ಸೆಟ್ ಆಗ್ತಾಯಿಲ್ಲ ಅಥವಾ ಮಕ್ಕಳು ಇನ್ನೂ ಆಗಿಲ್ಲ ಅಂತ ಅನ್ನೋರು ಕೂಡ ಈ ದಿನ ನೀವು ನಾಗದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಈ ನಾಗರ ಪೂಜೆನ ಮಾಡಬೇಕು. ನಾಗರ ಕಲ್ಲು ಮಾಡಿದ್ರೆ ತುಂಬ ಒಳ್ಳೆಯದು. ಹುತ್ತಗಳೇನಾದರೂ ಅಕ್ಕಪಕ್ಕದಲ್ಲಿದ್ದರೆ ಮಾಡಿ. ಮತ್ತು ಅಷ್ಟೇ ಅಲ್ಲ ಸ್ನೇಹಿತರೆ, ಹುತ್ತಕ್ಕೆ ಪೂಜೆ ಮಾಡಬೇಕು ಅಂಥೇಳಿ ಯಾವುದ್ಯಾವುದೋ ಹುತ್ತಗಳಿಗೆಲ್ಲ ಮಾಡೋ ಹಾಗಿಲ್ಲ. ದೇವಸ್ಥಾನ ಅಕ್ಕಪಕ್ಕ ಇರಬೇಕು, ಸುತ್ತಮುತ್ತ ಇರಬೇಕು. ಅಂಥ ಹುತ್ತಗಳಿಗೆ ಪೂಜೆ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಕೆಲವು ಕಡೆ ಎಲ್ಲ ಯಾವುದೋ ಖಾಲಿ ಜಾಗದಲ್ಲಿ, ಖಾಲಿ ಸೈಟಲ್ಲಿ, ರೋಡ್ ಸೈಡಲ್ಲಿ ಎಲ್ಲೋ ಒಂದೊಂದು ಕಡೆ ಹುತ್ತ ಬೆಳೆದಿದೆ ಅಂಥೇಳಿ ದಯವಿಟ್ಟು ಅಲ್ಲೆಲ್ಲ ಹೋಗಿ ಪೂಜೆ ಮಾಡೋಕ್ಕೆ ಹೋಗಬೇಡಿ. ಎಲ್ಲಿ ಪೂಜೆ ಮಾಡ್ತಾ ಇರ್ತಾರೋ, ತುಂಬ ದಿನಗಳಿಂದ ಕೆಲವು ವರ್ಷಗಳಿಂದ ಪೂಜೆಗಳು ನಡೆದಿರುತ್ತೋ ಅಂಥ ಜಾಗದಲ್ಲಿ ಮಾಡಿದ್ರೆ ಅಲ್ಲೊಂದು ದೈವಶಕ್ತಿ ಇರುತ್ತೆ, ಒಂದು ಒಳ್ಳೆ ಎನರ್ಜಿ ಇರುತ್ತೆ. ನೀವು ಪೂಜೆ ಮಾಡಿದಾಗ ಒಂದು ಫಲ ಅನ್ನೋದು ಸಿಗುತ್ತೆ. ಸುಮ್ಮನೆ ಹೇಗೋ ಹೋಗಿ ನಮ್ಮ ಜಮೀನಲ್ಲೇ ಹುತ್ತ ಇದೆ ಅಥವಾ ಯಾವುದೋ ಒಂದು ಖಾಲಿ ಸೈಟಲ್ಲಿ ಹುತ್ತ ಬೆಳೆದಿದೆ ಅಲ್ಲೋಗಿ ಪೂಜೆ ಮಾಡೋಣ ಅಂಥೇಳಿ ಅಲ್ಲೆಲ್ಲ ಹೋಗಿ ಮಾಡೋಕ್ಕೆ ಹೋಗಬೇಡಿ. ಆ ರೀತಿ ಏನಾದರೂ ಹುತ್ತಗಳಿಲ್ಲ ಅಂದರೆ ನಾಗರ ಕಲ್ಲಿಗೂ ಕೂಡ ಪೂಜೆ ಮಾಡ್ಬೋದು. ಅಥವಾ ನಾಗರ ಕಲ್ಲುಗಳೇ ಇಲ್ಲ ಅಂದರೆ ಎಲ್ಲಾದರೂ ಶಿವನ ದೇವಸ್ಥಾನ ಇದ್ದರೆ ಆ ದಿನ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ. ಇದು ಕೂಡ ತುಂಬ ಒಳ್ಳೆಯ ಫಲಗಳನ್ನು ತಂದು ಕೊಡುತ್ತೆ. ಈ ರೀತಿಯಾಗಿ ನಾಗರ ಪಂಚಮಿ ಪೂಜೆಯನ್ನು ಆಚರಣೆ ಮಾಡ್ಬೋದು. ಪೂಜೆ ಸಮಯ ಕೂಡ ತಿಳಿಸಿದ್ದೀನಿ. ಹಾಗೆ ಪಂಚಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಅದನ್ನು ಕೂಡ ತಿಳಿಸಿದ್ದೀನಿ. ಸೋಮವಾರ ಬೆಳಗ್ಗೆ ಆದಷ್ಟು 8:30 ಒಳಗಾಗಿ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಪೂಜೆಗೆ ಬೇಕಾಗಿರುವಂಥ ಸಾಮಗ್ರಿಗಳು ಅರಿಶಿಣ, ಕುಂಕುಮ ಮತ್ತು ನಾಗರ ಸಾಮಾನು ಅಂತ ನೀವು ಗಂಧಿಗೆ ಅಂಗಡಿಲಿ ಕೇಳಿದ್ರೆ ಕೊಡ್ತಾರೆ, ಅದನ್ನು ಕೂಡ ತಗೊಳ್ಳಿ. ಅದ್ರ ಜೊತೆಗೆ ಹೂವು, ಗೆಜ್ಜೆ ವಸ್ತ್ರ ಮತ್ತು ಒಂದು ತಾಮ್ರದ ಚೆಂಬಲ್ಲಿ ನೀರು ಅಥವಾ ಸ್ಟೀಲ್ ಚೆಂಬಲ್ಲಿ ಕೂಡ ತೊಗೊಂಡೋಗ್ಬೋದು. ನೀರು, ಹಾಲು, ತುಪ್ಪ, ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ, ಎಳ್ಳುಂಡೆ ಮತ್ತು ತಂಬಿಟ್ಟು, ಹಸಕ್ಕಿ ತಂಬಿಟ್ಟು ಅಂತ ಹೇಳಿ ಮಾಡ್ತಾರೆ. ಅಥವಾ ಎಳ್ಳಿನಲ್ಲೂ ಕೂಡ ಎಳ್ಳು ಬೆಲ್ಲ ಎಲ್ಲ ಹಾಕಿ ಅದನ್ನು ಮಿಕ್ಸಿನಲ್ಲಿ ಪುಡಿ ಮಾಡಿ ಉಂಡೆ ಕಟ್ಟಿ ಚಿಗಳಿ ತಂಬಿಟ್ಟು ಅಂತ ನೋಡಿ ಆ ಥರ ಅದನ್ನು ಕೂಡ ಮಾಡ್ಕೊಂಡು ಹೋಗ್ಬೋದು. ಕೋಸಂಬರಿ, ಕಡಲೆಕಾಳು ಉಸ್ಲಿ, ಈ ರೀತಿ ಯಥಾಶಕ್ತಿ ನೀವು ನೈವೇದ್ಯಗಳನ್ನು ಮಾಡಿಕೊಂಡು ತೊಗೊಂಡೋಗ್ಬೋದು. ಇದೆಲ್ಲ ಮಾಡೋಕ್ಕಾಗಲ್ಲ ಅನ್ನೋರು ಕೂಡ ಸಿಂಪಲಾಗಿ ಎಲೆ ಅಡಿಕೆ, ಬಾಳೆಹಣ್ಣಿಟ್ಟು ತೆಂಗಿನಕಾಯಿನ ಒಡೆದು ನೈವೇದ್ಯ ಮಾಡಿ ಪೂಜೆ ಮಾಡ್ಕೊಂಡು ಬರ್ಬೋದು. ಈ ರೀತಿ ಪೂಜಾ ಸಾಮಗ್ರಿಗಳನ್ನೆಲ್ಲ ಸಿದ್ಧ ಮಾಡ್ಕೊಳ್ಳಿ. ಗಮನಿಸ್ಕೊಳ್ಳಿ, ಅರಿಶಿನ ಕುಂಕುಮ ಯಾವುದು ಕೂಡ ಮನೇಲಿರೋದನ್ನು ನೀವು ತೊಗೊಂಡೋಗೋ ಹಾಗಿಲ್ಲ. ಹೊಸದಾಗಿ ಪ್ಯಾಕೆಟ್ ತೊಗೊಂಡು ಬಂದು ಅದನ್ನು ತೊಗೊಂಡೋಗಿ ಪೂಜೆ ಮಾಡಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾಗರ ಪೂಜೆ ಅಂದರೆ ತುಂಬಾ ಶುದ್ಧವಾಗಿ ಮಾಡಬೇಕು. ಬೆಳಗ್ಗೆ ಸ್ನಾನ ಮಾಡೋ ನೀರಿಗೂ ಕೂಡ ಅಷ್ಟೇ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಂಡು ಸ್ನಾನ ಮಾಡಿ ಒಗೆದಿರುವಂಥ ಬಟ್ಟೆ ಹಾಕ್ಕೊಳ್ಳಿ. ಹೊಸ ಸೀರೆ ಅದನ್ನು ಒಂದೆರಡು ಸಲ ದೇವಸ್ಥಾನಕ್ಕೆ ಉಟ್ಟಿದ್ದೀನಿ, ಅದಿನ್ನೂ ನೀರಿಗೆ ಹಾಕಿಲ್ಲ, ಅದನ್ನೇ ಉಟ್ಕೋಬೋದಾ? ದಯವಿಟ್ಟು ಆ ಥರ ಎಲ್ಲ ಹಾಕ್ಕೊಳ್ಳೋಗಿಲ್ಲ. ಮತ್ತು ಮಕ್ಕಳು ಹೊಸ ಡ್ರೆಸ್ಗಳು ಹಾಕ್ಕೊಂಡ್ರು ಕೂಡ ಅಷ್ಟೇ ಒಗೆದಿರುವಂಥ ಬಟ್ಟೆನೇ ಹಾಕ್ಕೋಬೇಕು. ಹಾಗಾಗಿ ಮಡಿ ಬಟ್ಟೆಗಳನ್ನ ಹಾಕ್ಕೊಂಡು ಪೂಜಾ ಸಾಮಗ್ರಿಗಳಿಗೆಲ್ಲ ಮನೇಲಿ ನೀರನ್ನ ಪ್ರೋಕ್ಷಣೆ ಮಾಡಿ, ವೀಳ್ಯದೆಲೆ, ಬಾಳೆಹಣ್ಣು ಎಲ್ಲನೂ ಕೂಡ ತೊಳೆದು, ಹೂವು ಇದನ್ನೆಲ್ಲ ಮನೆಯಿಂದನೇ ತೊಳೆದು ನೀವು ತೊಗೊಂಡು ಹೋಗಿ. ನೀವು ಎಷ್ಟು ಮಡಿಯಿಂದ ಎಷ್ಟು ಶ್ರದ್ಧೆಯಿಂದ ಮಾಡ್ತೀರೋ ಅಷ್ಟೇ ಬೇಗ ನಿಮ್ಮ ಆಸೆಗಳು ಈಡೇರುತ್ತೆ. ಆ ಭಗವಂತನ ಆಶೀರ್ವಾದ ನಿಮಗೆ ಸಿಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಇನ್ನು ಯಾವ ರೀತಿ ಪೂಜೆ ಮಾಡಬೇಕು, ನಾಗರಕಲ್ಲು ಪೂಜೆ ಆಗಿರಲಿ ಅಥವಾ ಮನೆಯಲ್ಲಿ ಪೂಜೆ ಮಾಡುವಂಥವ್ರು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಯಾವ ಮಂತ್ರಗಳನ್ನೆಲ್ಲ ಹೇಳ್ಕೋಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ಸರಳವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಹೋಗಿ ಬರಲಾ?